ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪದ್ಮಿನಿ, ಶಾಲ್ ಈಗಲೂ ಬೇಕಾ? ತೆಗ್ದ್ಬಿಡು. ಹೌದು ಪದ್ಮಿನಿ, ಆ ಶಾಲ್ನ ತೆಗ್ದಿಡು. ಪೂರ್ವಿ, ಆ ಶಾಲ್ ತೆಗಿಯಮ್ಮ. ಹೇ ಪೂರ್ವಿ, ಬೇಡ, ಶಾಲ್ ಇರಲಿ. ಪದ್ಮಿನಿಗಿನ್ನೂ ಜ್ವರ ಇಳ್ದಿಲ್ಲ, ನಮ್ಮ ಮನೇಲಿ ಎ ಸಿ ಬೇರೆ, ಸೊ ಶಾಲ್ ತೆಗಿಯೋದು ಬೇಡ. ಶಾಲ್ ತೆಗಿಲೇಬೇಕಂತಾನಾದರೂ ರೂಲ್ಸ್ ಇದೆಯಾ ಅಜ್ಜಿ? ಪರವಾಗಿಲ್ಲ ಬಿಡು ನಂದ, ಶಾಲ್ ಇರಲಿ. ಪೂರ್ವಿ, ಇವರಿಬ್ರು ಈಗಷ್ಟೇ ಮದುವೆ ಆಗಿರೋರು. ಮನೆ ದೇವ್ರಿಗೆ ನಮಸ್ಕಾರ ಮಾಡಬೇಕು ಸರಿ, ಆದರೆ ನೀನ್ಯಾಕೆ ನಮಸ್ಕಾರ ಮಾಡ್ತಿದ್ಯಾ? ಅಯ್ಯೋ ಕ್ಷಮಿಸಿ, ದೇವ್ರನ್ನ ನೋಡಿ ಗೊತ್ತಿಲ್ಲದೆ ನಮಸ್ಕಾರ ಮಾಡ್ಬಿಟ್ಟೆ. ಸಂಸ್ಕಾರ ಅಂದರೆ ಹಾಗೆ ಅಮ್ಮ, ಅದು ಶೋಕಿ ಅಲ್ಲ, ನಮ್ಮ ತನವಾಗಿರುತ್ತೆ. ನಮ್ಮ ಪ್ರಜ್ಞೆನೂ ಮೀರಿ ಒಳ್ಳೊಳ್ಳೆ ಕೆಲಸಗಳನ್ನ ನಮ್ಮ ಕೈಲಿ ಮಾಡಿಸುತ್ತೆ. ನೀನೇನು ತಪ್ಪು ಮಾಡಿಲ್ಲ. ನೂರು ವರ್ಷ ಸುಖವಾಗಿ ಬಾಳಿ. ಸುಮ್ಮನೆ ಇರು, ಹೋಗೋಣ, ಹೋಗಿ ನೋಡ್ಕೊಂಬರ. ಸುಮ್ಮನೆ ಇಲ್ಲದ್ದೆಲ್ಲ ಹೇಳ್ಕೊಂಡು ಎಲ್ಲ ಹೋಯ್ತವ ಗುರುಷಿ. ಅಣ್ಣಯ್ಯ, ಅದು ಪದ್ದುಗ್ ಮೈ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ಔಷಧಿ ತರುವ ಅಂತ ಹೋಗಿದ್ದೆ. ಹೌದಾ? ಮತ್ತೆ ಪದ್ಮಿನ ಪೂರ್ವಿ ಕರ್ಕೊಂಡೋದ್ಲ ಅಂತ ನಾಟಕಕ್ಕೆ? ನಾನು ನಾಟಿ ಔಷಧಿ ತರದಕ್ಕೆ ಹೋಗಿದ್ದೆ ಅಣ್ಣಯ್ಯ. ಈ ಔಷಧಿನ ಪದ್ದು ತಗೊಂಡ್ರೆ ಎಲ್ಲ ತೊಂದ್ರೆಯಿಂದನೂ ಕಾಪಾಡ್ತೈತೆ. ಆದ್ರೆ ಈಗ ಏನ್ ಮಾಡೋದು? ನಾನ್ ಬರೋದ್ರೊಳಗೆ ಅವ್ರು ಒಂಟೆ ಹೋಗವ್ರೆ. ಎಂತ ಕೆಲಸ ಮಾಡ್ಬಿಟ್ಟವ ನೀನು? ಯಾಕೆ ಇಷ್ಟ ಮಾಡ್ದೆ? ಬೇಗರು ಮುಹೂರ್ತ ಕರೆಕ್ಟಾಗಿ ಮನೆ ತುಂಬಿಸ್ಕೋಬೇಕು ಅಂತ ಅವಸರ ಮಾಡ್ಬಿಟ್ರು. ಗಡಿಬಿಡಿ ಆಗ್ಬಿಡ್ತು. ನನಗೆ ಏನ್ ಮಾಡ್ಬೇಕು ಅಂತ ತೋಚ್ತಿಲ್ಲ. ನಾವು ದಾರಿ ನೋಡಿದ್ವಿ, ನೀವು ಬರ್ಲಿಲ್ಲ. ಇನ್ನೇನ್ ಮಾಡಕ್ಕಾಗತ್ತೋ? ಎಂತ ಕೆಲಸ ಆಗ್ಬಿಡ್ತು. ಪದ್ಮಿನಿ ಹೋಗೋ ಅಷ್ಟಕ್ಕೆ ನಿಲ್ದಂಗೆ ಆಗೋಗ್ಬಿಡುತ್ತೆ. ನಾನೊಂದು ಕೆಲಸ ಮಾಡ್ತೀನಿ ಅಣ್ಣಯ್ಯ, ನಾನೇ ಅವ್ರ ಮನೆಗೆ ಹೋಗಿ ಕೊಟ್ಟು ಬಂದ್ಬಿಡ್ತೀನಿ. ಏನ ನೀನು ಈಗ ಬೆಂಗಳೂರು ಹೋಗ್ತೀಯ? ಗೊತ್ತಾಯ್ತ ಅವ್ರ ಮನೆ ಎಲ್ಲೈತೆ ಅಂತ ಗೊತ್ತೇನವ ನಿಂಗೆ? ಅಯ್ಯೋ, 2 ಸಲ ಹೋಗ್ ಬಂದೀವಿ, ನಂಗೆ ಗೊತ್ತಾಯ್ತದೆ. ವಿಜಯನಗರ ತಾನೆ? ನಾನು ಹೋಗ್ಬರ್ತೀನಿ. ಪದ್ದು ಹುಷಾರಾಗೋದೇ ಮುಖ್ಯ ಅಣ್ಣಯ್ಯ, ಅವ್ಳಿಗೆ ಯಾವ ತೊಂದ್ರೆನೂ ಆಗ್ಕೊಡ್ದು. ನಾನು ಹೋಗಿ ಕೊಟ್ಟು ಬಂದ್ಬಿಡ್ತೀನಿ. ಸರಿ ಕಣ, ಹೋಗು. ಅದು ಒಬ್ಳೆ ಹೋಗ್ಕೋಬೇಡ, ಪಾವನಿನ ಜೊತೆ ಕರ್ಕೊಂಡು ಹೋಗು. ಪಾವನಿ ಯಾಕೆ? ನಾನು ಹೋಗ್ಬರ್ತೀನಿ. ಪದ್ಮಿನಿ ಹೋದಾರಿಂದ ಒಂದೇ ಸಮ ಹೊರತ ಕೂತ್ಕೊಳ್ಳೆ, ಹಾಕ್ಬೇಕು ಅಂತ. ಅಲ್ಲಿ ನೋಡು, ಅವಳು ಲೀಲಾ, ಅವಳು ಕೋಣ ಸೇರ್ಕೊಂಡ್ಬಿಟ್ಟಾಳು ಅರ್ಥವ. ಅದಕ್ಕೆ ಒಂದ್ಸಾರಿ ಹೋಗಿ ಬಂದ್ರೆ ಸರಿ ಹೋಗ್ತತೆ. ಕರ್ಕೊಂಡು ಹೋಗವಾನೇನೆ. ಅತ್ಯವ, ಅಕ್ಕನ್ ನೋಡ್ಬೇಕು. ನಾನು ಬರ್ತೀನಿ ಅತ್ಯವ, ನನ್ನನ್ನು ಕರ್ಕೊಂಡು ಹೋಗು. ಆಯ್ತು ಬಿಡವ, ಹೋಗಿ ಮತ್ತೆ ಬಿಡು. ಕರ್ಕೊಂಡೋಗವ ಈಕೇನು
ಆಯ್ತಡೆ ಸರಿ ಸರಿ ನಡಿ ಹೋಗುವ. ಬಾಯ್ ತಗೋ. ಬ್ಯಾಡಣಿಯ ನಂತ ಐತೆ. ಇರ್ಲಿ ಇಟ್ಕೊಳವ ನೀನು. ತಗೋ. ಹೋಗ್. ಬತ್ತೀವಣಿಯ. ಹುಷಾರು. ಪದ್ಮಿನಿ, ಆಗ್ಲೇ ಎಲ್ರ ಬಗ್ಗೆನೂ ಹೇಳಿದೆ. ಇನ್ನು ನನ್ನ ಅಜ್ಜಿ ಬಗ್ಗೆ ನಿಂಗೆ ಹೇಳೋದೇ ಬೇಕಾಗಿಲ್ಲ. ಇವ್ರು ಹೇಗೆ, ಇವ್ರ ಜೊತೆ ನಾನು ಹೇಗಿರ್ತೀನಿ ಎಲ್ಲ ನಿಂಗೆ ಗೊತ್ತೇ ಇದೆ. ಒಟ್ಟಿನಲ್ಲಿ ನಮ್ಮ ಮನೆ ಬೆನ್ನೆಲ್ಬೆ ನನ್ನ ಪ್ರೀತಿ ಅಜ್ಜಿ. ಪದ್ಮಿನಿ, ನನ್ನ ಮೊಮ್ಮಗನ್ನ ನಿನ್ ಮಡ್ಲಿಗೆ ಹಾಕಿದೀನಿ. ಇನ್ನಿವನು ನಿನ್ ಸ್ವತ್ತು. ನೀನಿವ್ನ ಚೆನ್ನಾಗಿ ನೋಡ್ಕೋತೀಯ ಅಂತ ನನಗೆ ಗೊತ್ತು. ನಂದನ್, ನೀನು ಅಷ್ಟೇ ಪದ್ಮಿನಿನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ಗೊತ್ತಾಯ್ತಾ? ಚಿಕ್ಕಮ್ಮ, ಅಣ್ಣ, ಮಾಲ್ತಿ, ಶಾಸ್ತ್ರಗಳೆಲ್ಲ ಮುಗೀತಲ್ವಾ? ಅಮ್ಮಾಜಿ, ಶಾಸ್ತ್ರಗಳೆಲ್ಲ ಎಲ್ಲಿ ಮುಗೀತು? ಇನ್ನು ಪದ್ಮಿನಿ ತನ್ನ ಗಂಡನ ಹೆಸರನ್ನ ಒಡಪಲ್ ಹೇಳಲೇ ಇಲ್ಲ. ಅಂದ್ರೆ ಗಂಡನ ಹೆಸರನ್ನ ನೇರವಾಗಿ ಹೇಳ್ದೆ ಒಗಟಿನ ರೂಪದಲ್ಲಿ ಹೇಳ್ಬೇಕು ಅಲ್ವಾ? ಓ ಹೌದಲ್ವಾ? ನಂಗೂ ಪದ್ಮಿನಿ ಹೇಗೆ ನನ್ನ ಹೆಸರನ್ನ ಒಡಪಲ್ ಹೇಳ್ತಾಳೆ ಅಂತ ಕೇಳಬೇಕು. ಕಮಾನ್ ಪದ್ಮಿನಿ, ಹೇಳ. ಈಗಷ್ಟೇ ಮದ್ವೆ ಆಗಿದ್ಯಾ, ಗಂಡನ ಹೆಸರು ಒಗಟಲ್ಲಿ ಹೇಳೋದು ಸಂಪ್ರದಾಯ. ಹೇಳು ಪದ್ಮಿನಿ. ಅದು ಅಮ್ಮಾಜಿ, ನನ್ಗೊಟ್ಟೆಲ್ಲ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳೋ ಆಗಿಲ್ಲ, ಹೇಳಲೇಬೇಕು. ಪರವಾಗಿಲ್ಲ, ನಿನಗೆ ಹೇಗ್ ಬರುತ್ತೋ ಹಾಗೆ ಹೇಳು. ಎಲ್ಲ ನಾವು ತಾನೇ ಇರೋದು, ಪರವಾಗಿಲ್ಲ. 1-2 ನಿಮಿಷ ಯೋಚನೆ ಮಾಡೇ ಹೇಳಮ್ಮ. ಹುಡ್ರಿ, ನನಗೆ ಏನೂ ಗೊತ್ತಾಗ್ತಿಲ್ಲ, ನೀನೇ ಹೇಳ್ಕೊಡ. ಅಯ್ಯೋ, ಏನು ಹೇಳಿ? ಅಕ್ಕ, ನಾನು ಹೇಳ್ದಂಗೆ ಹೇಳು. ರೀತಿ ಬಿಟ್ಟು ನಡೆಯೋರಲ್ಲ, ರೀತಿ ಬಿಟ್ಟು ನಡೆಯೋರಲ್ಲ, ಮಾತಿನಲ್ಲಿ ಸೋಲೋರಲ್ಲ, ಮಾತಿನಲ್ಲಿ ಸೋಲೋರಲ್ಲ. ಪ್ರೀತಿಯಿಂದ ಇದ್ರೆ ನನ್ನ ಗಂಡ ನಂದನಂತವ್ರು ಯಾರೂ ಇಲ್ಲ. ಹೇಳು ಪದ್ಮಿನಿ, ಯಾಕೆ ನಿಲ್ಲಿಸ್ಬಿಟ್ಟೆ? ಪ್ರೀತಿಯಿಂದ ಇದ್ರೆ ನನ್ನ ಗಂಡ ನಂದನಂತವ್ರು ಯಾರೂ ಇಲ್ಲ. ವಾಹ್, ಕ್ಯಾ ಬಾತ್ ಹೈ. ಪ್ರೀತಿಯಿಂದನೇ ಇರ್ತೀನಿ ಬಿಡ. ಬರೋದಿನ ಅಂತ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟೆ ಪದ್ಮಿನಿ. ನೀನು ಈ ಮನೆ ಮಹಾಲಕ್ಷ್ಮಿ ಅಮ್ಮ. ನಿನ್ನಿಂದ ಈ ಮನೆ ಯಾವಾಗಲೂ ಬೆಳಗ್ತಿರತ್ತೆ. ಈಗ ದೇವ್ರ ಮನೆಗೆ ಹೋಗಿ ದೀಪ ಬೆಳಗು. ಇದ್ಯಾವ್ರೆ, ನಾನು ಮಾಡಿದ ನಮಸ್ಕಾರ ಶಾಸ್ತ್ರಗಳು ಇದ್ಯಾವುದು ನಂದಲ್ಲ, ಪೂರ್ವಿ ಪರವಾಗಿ ನಾನಿದನ್ನು ಮಾಡ್ತಿದ್ದೀನಿ ಅನ್ಕೋದೇವ್ರೆ. ಈಗ ದೀಪ ಬೆಳಬೇಕಾದವಳು ಪೂರ್ವಿನೇಯ, ಆದರೆ ಅವಳು ಬೆಳಗಕ್ಕಾಗಕ್ಕಿಲ್ಲ. ಹಂಗಂತ ನಾನು ಸುಮ್ಮನಿರಲ್ಲ, ನನ್ನ ಜೊತೆ ಅವಳು ಕೈ ಜೋಡಿಸ್ಬೇಕು. ಪೂರ್ವಿ,
ನನ್ನ ಕೈ ನಡುಗ್ತೈತೆ ಬಾರೆ. ಪೂರ್ವಿ, ಏನಮ್ಮ ನೀನು ನಿಮ್ಮ ಅಕ್ಕನ್ಗೆ ಅಂಟ್ಕೊಂಡೇ ಇದ್ಯಾ? ಅವಳು ಶಾಸ್ತ್ರ ಮಾಡ್ಲಿ, ನಿನ್ ಬಾಯಿ ಕಡೆ. ಅತ್ತೆ, ನನ್ನ ಕೈ ನಡುಗ್ತಿತ್ತು, ಅದಕ್ಕೆ ನಾನೇ ಕರೆದೆ. ದ್ಯಾವ್ರೆ, ಇದೆಲ್ಲ ನೀನ್ ಕೊಡ್ತಿರೋ ಸೂಚನೆ ಅಲ್ವಾ? ಅಂದ್ರೆ ನಿಜವಾದ ಗಂಡ ಹೆಂಡತಿ ಇಲ್ಲಿ ನಂದನ್ ಅವರು ಮತ್ತೆ ಪೂರ್ವಿನೇಯ. ಆದಷ್ಟು ಬೇಗ ನನ್ನ ಸ್ಥಾನಕ್ಕೆ ಪೂರ್ವಿನ ತರಬೇಕು. ಎಲ್ರೂ ಪೂರ್ವಿನೇ ಸೊಸೆ ಅಂತ ಒಪ್ಕೋಬೇಕು. ನಾನು ಆ ಥರ ಮಾಡೇ ಮಾಡ್ತೀನಿ. ನನ್ನ ಜೊತೆ ನೀನಿರು ಸಾಕು. ಇದೇನ್ ವಿಚಿತ್ರ, ಈ ಪದ್ಮಿನಿ ಎಲ್ಲಾ ಶಾಸ್ತ್ರಕ್ಕೂ ಪೂರ್ವಿನ ಮಧ್ಯೆ ಕರ್ಕೊಂಡ್ ಬರ್ತಾ ಇದ್ದಾಳಲ್ಲ.